ಸೊ ನಾನಿವಾಗ ಒಂದು ಇಷ್ಟು ಪಾತ್ರೆ ಫುಲ್ ನೀರ್ ಬಟರ್ ನ ಹಾಕ್ದೆ ನಾನು ಒಂದ್ ಸ್ವಲ್ಪ, ಯಾಕಂದ್ರೆ ಅಂಟಬಾರ್ದು ಹಿಟ್ಟು ಅಂತ. ಮತ್ತೆ ರಶ್ಮಿ ಇನ್ನೇನ್ ಹೇಳ್ತೀಯಾ? ತುಂಬಾ ಇಷ್ಟ, ಒಂಥರ ರಿಫ್ರೆಶಿಂಗ್ ಆಗಿದೆ ಅದು ಕೇಳಕ್ಕೆ. ಅದಾದ್ಮೇಲೆ ನಿಮ್ದು ವ್ಲಾಗಿಂಗ್ ನೋಡಕ್ಕೆ ಚೆನ್ನಾಗಿರುತ್ತೆ. ಬಟ್ ಐ ಮಿಸ್ಸಿಂಗ್ ನೀನು ಯೂಟ್ಯೂಬ್ ಅಲ್ಲಿ ಇವಾಗ ಜಾಸ್ತಿ ಬರ್ತೀನಿ, ಜಾಸ್ತಿ ಮಾಡ್ತೀನಿ. ಮುಂದೆ ಮಾಡ್ಬೇಕು ಅನ್ಕೊಂಡಿದೀನಿ. ಮತ್ತೆ ಮಳ್ತಾ ಇದೆ ಅಥವಾ ಕುದಿನೂ ಕೂಡ ಹಾಕ್ತೀನಿ. ಸೊ ಇನ್ನೊಂದ್ ಸ್ವಲ್ಪ ಬೇಕಾಗುತ್ತೆ, ಇನ್ನೊಂದ್ ಸ್ವಲ್ಪ ಹಾಕೋತೀನಿ. ಇನ್ ಬಿಟ್ವೀನ್ ಇದೀನಿ, ಕುದಿತಾ ಇದೆ ಹಾಕೋದು. ಸ್ಮೆಲ್ ಸೊ ವೆಲ್ಕಮ್ ಬ್ಯಾಕ್ ಟು ದಿ ಪರೈಸ್ ಯೂಟ್ಯೂಬ್ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಸೂಪರ್ ಆಗಿದ್ದೀರಾ ಅಂತ ಭಾವಿಸ್ತಾ ಇವತ್ತು ಬಂದು ನಾನು ಕಂಟಿನ್ಯೂ ವ್ಲಾಗ್ ಮಾಡ್ತಾ ಇದ್ದೀನಿ. ಹಾಗೆ ಕಾಣಿಸುತ್ತೆ, ಯಾಕಂದ್ರೆ ಡ್ರೆಸ್ ಎಲ್ಲ ಸೇಮ್ ಇದೆ. ಆದ್ರೆ ನಿಮಗೆ ಈ ವ್ಲಾಗು ನನ್ನ ದೊಡ್ಡಮ್ಮ ಮನೆಗೆ ಹೋಗಿ ಬಂದಿರೋ ವ್ಲಾಗ್ ಆದ್ಮೇಲೆ ನಾನು ಬಿಡ್ತೀನಿ. ಸೊ ವ್ಲಾಗ್ ನ ಏನಪ್ಪಾ ಅಂತಾನೆ ಮನೆಗ್ ಬಂದ್ಮೇಲೆ ಅದೃಷ್ಟ ಕ್ಲಾಸ್ ಇಂದ ಬಂದಿರ್ತಾರ, ಜಿಮ್ನಾಸ್ಟಿಕ್ಸ್ ಕ್ಲಾಸ್ ಇಂದ. ಸೊ ತುಂಬಾ ಹಸುವಾಗಿರುತ್ತೆ. ಯೂಶಲಿ ನಾವು ಮನೇಲಿ ನೈಟು ರಾಗಿ ಮುದ್ದೆ ಕಂಪಲ್ಸರಿಯಾಗಿ ಮಾಡ್ತೀನಿ. ಇವತ್ತು ರಾಗಿ ಮುದ್ದೆ ಮಾಡೋಣ ಅಂತ ಹೋಗ್ತಾ ಇದ್ದೀನಿ. ಬನ್ನಿ ನೋಡೋಣ ಹೇಗೆ ನಾನು ರಾಗಿ ಮುದ್ದೆ ಮಾಡ್ತೀನಿ ಅಂತ. ಅಷ್ಟೇ ಅಲ್ಲ, ರಾಗಿ ಮುದ್ದೆ ಮಾಡಕ್ ಹೋಗೋಣ ಅಂತೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೆ ನಾನು ಪಾತ್ರೆ ಎಲ್ಲ. ಅವಾಗ ಕರೆಕ್ಟ್ ಆಗಿ ನನ್ ಕಸಿನ್ ಕೂಡ ಫೋನ್ ಮಾಡಲು, ರಶ್ಮಿ. ಹಾಯ್ ರಶ್ಮಿ. ಹಾಯ್ ದೀಪರಾಯ. ಅವಳು ಕಾಲಲ್ಲಿ ಇದ್ದಾಳೆ. ಸೊ ನಾವ್ ಯೂಶಲಿ ಹಾಗೆ ಮಾತಾಡ್ಕೊಂಡು ಅಡ್ಗೆ ಮಾಡ್ಬೋದು. ರಾಧೆ ಕೃಷ್ಣ. ಸೊ ಮಾತಾಡ್ಕೊಂಡು ಅಡ್ಗೆ ಮಾಡೋದು ಹೇಗಿರುತ್ತೆ ರಶ್ಮಿ? ಸೂಪರ್ ಆಗಿರುತ್ತಾ? ಓಕೆ. ಸೊ ಸೂಪರ್ ಆಗಿರುತ್ತೆ ಅಂತ ಹೇಳ್ತಿದ್ದಾರೆ. ಅದನ್ನೇ ಇವಾಗ ಮಾಡ್ತೀವಿ. ನಾವು ಮಾತಾಡ್ಕೊಂಡು ಮುದ್ದೆನ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತಾ ಇದೀವಿ ಅದಕ್ಕೆ ತೋರಿಸ್ತೀವಿ ಅಂತ ಹೇಳ್ಬೋದು ಅಲ್ವಾ? ಓಕೆ, ಇವಾಗ ರಾಗಿ ಹಸಿಟ್ಟನ್ನ ಇಟ್ಕೋಬೇಕು. ನಾನು ನೀರ್ನ ರೆಡಿ ಮಾಡಿ ಇಟ್ಕೊಂಡಿದೀನಿ. ಒಂದು ಇದ್ರಲ್ಲಿ ಪಾತ್ರೆಗೆ ಹಾಕೊಡ್ಬೇಕು. ಫಸ್ಟ್ ನೀರ್ ಹಾಕ್ಬಿಟ್ಟು ಕುದಿಯಕ್ಕಿಟ್ಟು ಆಮೇಲೆ ರಾಗಿ ಹಸಿಟ್ಟನ್ನ ತಗೋಣ. ಸೊ ರಶ್ಮಿ, ಇವತ್ ನಿಮ್ ಮನೇಲಿ ಏನ್ ಅಡಿಗೆ? ಇವತ್ತು ನಮ್ಮ ಬ್ರೌನ್ ರೈಸ್ ಹಾಗೂ ಸೊಪ್ಪಿನ ಪಲ್ಯ. ಓಕೆ. ಕುಸಲಕ್ಕಿ. ಓಕೆ. ಸೊ ನಾನಿವಾಗ ಒಂದು ಇಷ್ಟು ಪಾತ್ರೆ ಫುಲ್ ನೀರ್ ಹಾಕೊಂತ ಇದೀನಿ. ಅದ್ರಲ್ಲಿ ಸ್ವಲ್ಪ ಮಿಕ್ಸ್ ಇದೀನಿ. ಓಕೆ, ನೀರ್ ಚೆನ್ನಾಗಿ ಕುದ್ದ ಮೇಲೆ ಮುದ್ದೆ ಹಸಿಟ್ಟನ್ನ ಹಾಕೊಳ್ಳೋಣ, ರಾಗಿ ಹಸಿಟ್ಟನ್ನ ಹಾಕೊಳ್ಳೋಣ. ಅದಕ್ಕೆ ಮುಂಚೆ ನಾನು ನೀರ್ಗೆ ಕುದಿಬೇಕಾದ್ರೆ ಏನ್ ಮಾಡ್ತೀನಿ, ಒಂದ್ ಸ್ವಲ್ಪ ಬಟರ್ ಹಾಕೋತೀನಿ. ಸೊ ಬಟರ್ ತಗೋತಾ ಇದೀನಿ ಇವಾಗ. ಎಸ್, ನೀನು ಬಟರ್ ತಂದಿಟ್ಕೋತೀಯ ಮನೇಲಿ? ನಾರ್ಮಲ್ ಗೀನೆ ತಗೊಂಬರೋದು, ಬಟ್ ಮನೇಲೆ ಬಟರ್ ಮಾಡಿ ಆಮೇಲೆ ತುಪ್ಪ ಮಾಡ್ಬೇಕಂತ ಅನ್ಕೋತೀನಿ. ಓಕೆ. ಸೊ ರಶ್ಮಿನ ನಾವ್ ಅವ್ರ ಮನೆಗ್ ಹೋಗಿ ನೋಡ್ಕೊಂಡೆಲ್ಲ ಬಂದ್ವಿ. ನೀವು ಕೂಡ ಬ್ಲಾಗ್ ನ ನೋಡಿರ್ತೀರಾ. ಸೊ ಅದೇ ರಶ್ಮಿ ಮೇಡಮ್ ಅಂತ ನಾನ್ ಮಾತಾಡ್ತಿರೋದು. ಸೊ ರಶ್ಮಿ ಬಂದು ನನ್ನ ಅಮ್ಮನ ಅಕ್ಕ ಅವರ ಮಗಳು. ಓಕೆ, ಇವಾಗ ಬಟರ್ ನ ಹಾಕ್ದೆ ನಾನು ಒಂದ್ ಸ್ವಲ್ಪ, ಯಾಕಂದ್ರೆ ಅಂಟಬಾರ್ದು ಹಿಟ್ಟು ಅಂತ. ಮತ್ತೆ ರಶ್ಮಿ ಇನ್ನೇನ್ ಹೇಳ್ತೀಯಾ? ಹೇಳ್ಬೇಕು, ಇಟ್ಸ್ ನೈಸ್. ವೈಲ್ ಕುಕಿಂಗ್ ನಾವಿಬ್ರು ಈ ತರ ಕಾನ್ವರ್ಸ್ ಮಾಡ್ಕೊಂಡು ಇರೋದು ಚೆನ್ನಾಗಿ ಅನಿಸ್ತಾ ಇದೆ. ಹೌದು, ಯೂಶಲಿ ವಿಲ್ ಟಾಕ್, ಬಟ್ ವ್ಲಾಗ್ ಅಲ್ಲಿ ಈ ತರ ಮಾತಾಡ್ತಾ ಇರೋದು ಫಸ್ಟ್ ಟೈಮ್ ಅಲ್ಲ. ಸೊ ಐ ಥಿಂಕ್ ಕೈಂಡ್ ಆಫ್ ಸ್ಪೆಷಲ್. ನಿಜ ಕರೆಕ್ಟ್. ಓಕೆ, ಅಂದ್ರೆ ತುಂಬಾ ದಿನ ಆಗಿತ್ತಲ್ಲ ನನ್ ಬ್ಲಾಗ್ಸ್ ಎಲ್ಲ ನೋಡಿ. ಹೌದು, ನನ್ಗೆ ಅದು ಮೇನ್ ಏನ್ ಇಷ್ಟ ಅಂದ್ರೆ ಸ್ಟಾರ್ಟಿಂಗ್ ತಗೊಳ್ಳೋದೆಲ್ಲ ತುಂಬಾ ಇಷ್ಟ, ಒಂಥರ ರಿಫ್ರೆಶಿಂಗ್ ಆಗಿದೆ ಅದು ಕೇಳಕ್ಕೆ. ಅದಾದ್ಮೇಲೆ ನಿಮ್ದು ವ್ಲಾಗಿಂಗ್ ನೋಡಕ್ಕೆ ಚೆನ್ನಾಗಿರುತ್ತೆ. ಬಟ್ ಐ ಮಿಸ್ಸಿಂಗ್ ನೀನು ಯೂಟ್ಯೂಬ್ ಅಲ್ಲಿ ಇವಾಗ ಜಾಸ್ತಿ ಬರ್ತೀನಿ, ಜಾಸ್ತಿ ಮಾಡ್ತೀನಿ. ಮುಂದೆ ಮಾಡ್ಬೇಕು ಅನ್ಕೊಂಡಿದೀನಿ. ಮತ್ತೆ ಬ್ರೇಕ್ ಆಗ್ತಾ ಇದೆ. ಈಗ ಕೇಳಿಸ್ತಾ ಇದೆ. ಕಮ್ ಬ್ಯಾಕ್ ಮಾಡ್ತೀನಿ, ಇನ್ಮೇಲಿಂದ ಮಾಡ್ತೀನಿ ಬ್ಲಾಗ್ಸ್. Yes. Whatever you do, you just enjoy it, ಅಷ್ಟೇ. Yes, that's true. ಸೊ ರಾಗಿ ಹಿಟ್ಟು ಹಂಗೆ ರಶ್ಮಿ. ಇವಾಗ ರಾಗಿ ಹಿಟ್ಟು ಹೊಸ ಪ್ಯಾಕೆಟ್ ನ ತಗೊಂಡ್ಬಂದಿದೀನಿ ಮನೆಗೆ.
ಆಶೀರ್ವಾದ್ ಅಂತ ಸೂಪರ್ ಮಾರ್ಕೆಟ್ ಇದೆ ನಮ್ಮ ಮನೆ ಪಕ್ಕ, ಅಲ್ಲಿಂದ ತರಿಸಿರೋದು. ಕಟ್ ಮಾಡಿ ನಾನು ಎಷ್ಟು ಹಾಕೋತೀನಿ ಅಂತ ಹಂಗೆ ಶೇರ್ ಮಾಡ್ತಾ ಹೋಗ್ತೀನಿ. ಏನಮ್ಮ ಬೇಕಾ, ನಿಂಗ್ ಬೇಕಾ? ತಗೋ ತಗೋ. ಸೊ ಓಕೆ, ಕಟ್ ಮಾಡಿ ಸಿಗ್ತೀನಿ. ಓಕೆ, ನಾನು ಇವಾಗ ಪ್ಯಾಕೆಟ್ ಕಟ್ ಮಾಡಿ ರೆಡಿ ಮಾಡ್ಕೊಂಡಿದೀನಿ. ಹೇಗಿದೆ ನೋಡಿ, ಇವಾಗ ನೀರು ಚೆನ್ನಾಗೆ ಮಳ್ತಾ ಇದೆ ಅಥವಾ ಕುದೀತಾ ಇದೆ, ಏನ್ ಹೇಳ್ತೀರಾ? ನಾನು ಒಂದ್ ಕಪ್ ಅಷ್ಟು ರಾಗಿ ಹಸಿಟ್ಟು ಇಟ್ಕೊಂಡಿದೀನಿ. ಇವಾಗ ಅಷ್ಟೂನು ಕೂಡ ಹಾಕ್ತೀನಿ. ಸೊ ಇನ್ನೊಂದ್ ಸ್ವಲ್ಪ ಬೇಕಾಗುತ್ತೆ, ಇನ್ನೊಂದ್ ಸ್ವಲ್ಪ ಹಾಕೋತೀನಿ. ಸೊ ಇನ್ನೊಂದ್ ಸ್ವಲ್ಪ ತಗೊಂಡಿದ್ದೆ, ಅದನ್ನ ಕೂಡ ಸೇರಿಸ್ತಾ ಇದ್ದೀನಿ ಇವಾಗ, ಯಾಕಂದ್ರೆ ನೀರ್ ಸ್ವಲ್ಪ ಜಾಸ್ತಿ ಇದೆ ಅದಕ್ಕೆ. ಹಾ ರಶ್ಮಿ, ಏನೋ ಹೇಳ್ತಿದ್ದೆ ಮುದ್ದೆ. ಟೈಮ್ಲಿ ಇರಬೇಕು. ಓಕೆ, ನಾವು ರೆಗ್ಯುಲರ್ ಆಗಿ ಕನ್ಸಿಸ್ಟೆನ್ಸಿ ತಿಂತಾ ಹೋದ್ರೆ ಅದು ನಮ್ಗೆ ಚೇಂಜಸ್ ಗೊತ್ತಾಗುತ್ತೆ. ನಮ್ ದೇಹದಲ್ಲಿ ಆಗೋ ಚೇಂಜಸ್ ತುಂಬಾ ಹ್ಯೂಜ್ ಡಿಫ್ರೆನ್ಸ್ ಇರುತ್ತೆ. ಓಕೆ ರಶ್ಮಿ, ಇಫ್ ಯು ಡೋಂಟ್ ಮೈಂಡ್, ನನಗೆ ಇನ್ನೊಂದು ಕಾಲ್ ಬರ್ತಿದೆ. ಹೀಗೆ ಗೈಸ್ ಕಾಲ್ಸ್, ಓ ಮೈ ಗಾಡ್, ಇಟ್ಸ್ ಇಂಪಾರ್ಟೆಂಟ್ ಕಾಲ್. ನನಗೆ ಮತ್ತೆ ಕಾಲ್ ಬ್ಯಾಕ್ ಮಾಡ್ತೀನಿ, ಓಕೆನಾ? ಹಂಗೆ ಇರು. ಹರೇ ಕೃಷ್ಣ. ಹಾ, ಅದೇ ಕೃಷ್ಣ. ಸೊ ಇನ್ನೊಂದು ಕಾಲ್ ಬರ್ತೀನಿ ಅಂತ ಹೇಳಿದ್ನಲ್ಲ, ಆ ಕಾಲ್ ಬಂದು ಬ್ರಾಸ್ ಐಡಲ್ಸ್ ಸಿಗುತ್ತೆ ಕಡಿಮೆಗೆ. ನನ್ ಫ್ರೆಂಡ್ ಸ್ವಾತಿಗೆ ದೀಪ ಬೇಕಿತ್ತು, ಅದಿದ್ರು, ಅದಕ್ಕೋಸ್ಕರ ಕಾಲ್ ಮಾಡ್ತಿದ್ದಾರೆ. ನೋಡೋಣ ಏನ್ ರೇಟ್ ಹೇಳ್ತಾರೆ ಅಂತ. ಸೊ ನಿಮ್ಗೂ ಕೂಡ ಹೆಲ್ಪ್ ಆಗ್ಬೋದು. ಸೊ ಇವಾಗ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಸೊ ದೇವ್ರ ದೀಪ ಹಚ್ಚೋದಿಕ್ಕೆ ಒಳ್ಳೆ ದೊಡ್ಡ ಕಂಬ, ದೀಪಾಲೆ ಕಂಬ ಬೇಕು ಅಂತ ಇದ್ರು. ಹಾ ಸರ್, ಹೇಳಿ. ಹೌದು. ಅದೇ ಇದು ಚೆಕ್ ಮಾಡಿದೆ. ಓಕೆ, 3 feet ಬಂದು 35,000 ಆಗುತ್ತೆ ಮೇಡಮ್. ಇದು 35 ಆಗುತ್ತಾ? ಹೌದು. ಇನ್ನೊಂದು ಬರುತ್ತೆ 2.5, ಅದು 30,000 ಆಗುತ್ತೆ ನಿಮಗೆ. ತುಂಬಾ ಚೆನ್ನಾಗಿದೆ. ಅದು ವಾಟ್ಸಪ್ ನಾನು ಬರ್ತೀವಿ ಇಲ್ಲಿ ಕೇಳಿದ್ರೆ, ಇನ್ನೂ ವಾಟ್ಸಪ್ ಅದು ಯಾವ ಎಲ್ಲ ಹೋಗಿದೆ ಸೆಲೆಕ್ಟ್ ಆಗ್ತಲ್ಲ. ಇನ್ನೊಂದು 14,000 ಒಂದಿದೆ, ಅದು ಚಾರ್ಜಿಂಗ್ ಇಲ್ಲ. ನಾನು ಅವ್ರನ್ನ ಲೈನಿಗೆ ತಗೋತೀನಿ, ಯಾಕಂದ್ರೆ ಬೇಕಾಗಿರೋದು ಅವ್ರಿಗೆ. ಅವ್ರು ಮಾತಾಡಿ, ಹಂಗೆ ಇರಿ ಒಂದ್ ನಿಮಿಷ. ನೋಡಿದ್ರಲ್ಲ ಎಷ್ಟ್ ಹೇಳಿದ್ರು ಅವರು, ಜಾಸ್ತಿನೇ ಹೇಳಿದ್ರು. ಸ್ವಾತಿ ಏನಂತಾರೋ ಗೊತ್ತಿಲ್ಲ, ನೋಡೋಣ ಹೇಗಾಗತ್ತೆ ಅಂತ. ಬಟ್ ತುಂಬಾ ಕಾಸ್ಟ್ ಇದೆ ನೋಡಿ. ನಾನು ಇನ್ ಬಿಟ್ವೀನ್ ಇದೀನಿ, ಕುದೀತಾ ಇದೆ. ಸ್ವಾತಿ, ಹಲೋ. ಹಾ ಸ್ವಾತಿ, ಸೊ ಲೈನ್ ಅಲ್ಲಿ ಇದಾರೆ, ಮರ್ಜ್ ಮಾಡ್ತೀನಿ ರೀ. ಹಾ ಸರ್, ಅವ್ರು ಇದಾರೆ, ಮಾತಾಡಿ. ಹಲೋ ಮೇಡಮ್. ಹೇಳಿದ್ರು ಲ್ಯಾಪ್ ಎಕ್ಸ್ಪೈರಿ ಮಾಡಕ್ಕೆ. ಎಕ್ಸ್ಪೈರಿ ಮಾಡಿ ಈಗ ಅದು 3 feet ಬಂದು 3 feet ಬರುತ್ತೆ. ಏನ್ ಸರ್? 3 feet 3 ಅಡಿ ಬಂದು ಇವಾಗ ನಾನು ಚೆಕ್ ಮಾಡಿ ಇರೋದು ಅಷ್ಟು ಸಾಕು. 2.5 feet ಇರೋದು 13 kg ಬರುತ್ತೆ. ಚೆನ್ನಾಗಿದೆ. ಅದು 30,000 ಆಗುತ್ತೆ. ಇನ್ನೊಂದು ಬರುತ್ತೆ 3 feet, ಪಕ್ಕ 3 feet ಬೇಕು ಅಂದ್ರೆ 35,000 ಆಗ್ತದೆ. ಅದು ವಾಟ್ಸಪ್ ಇದಕ್ಕೆ ಕವರ್ ಎಲ್ಲ ಪ್ಯಾಕಿಂಗ್ ಮಾಡಿದ್ರು, ಸೆಲೆಕ್ಟ್ ಮಾಡ್ತಿಲ್ಲ ಅದು ವಿಡಿಯೋಸ್. ವಿಡಿಯೋಸ್ ಇಂದ ನಾನು ಒಂದು 10-15 ವರ್ಷ ಬರುತ್ತೆ. ನಾನು ನಿಮ್ ಫ್ರೆಂಡ್ಗೆ ವಾಟ್ಸಪ್ ಹಾಕ್ತೀನಿ, ನೀವು ಚೆಕ್ ಮಾಡಿ, ನಿಮ್ಗೆ ಓಕೆ ಅಂದ್ರೆ ಆರ್ಡರ್ ಪ್ಲೇಸ್ ಮಾಡಿ. ಅದು ತುಂಬಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ ಅದು. ಹೌದಾ? ಸರಿ ಸರಿ, ಆಯ್ತು. ಓಕೆ, ನಾನು ನನ್ನ ಫ್ರೆಂಡ್ಸ್ ಒಂದು ನಿಮಿಷ ಬರುತ್ತೆ ವಿಡಿಯೋ, ಅದು ನಮ್ಮ ಫ್ರೆಂಡ್ಸ್ ಕಳಿಸಿ ಅವ್ರು ನಿಮ್ಗೆ ಕಳಿಸ್ತಾರೆ. ಓಕೆ ಸರ್. ಓಕೆ ಸರ್. ಸ್ವಾತಿ, ಹಾಯ್ ಹೇಳಿ. ನಾನು ಹಂಗೆ ಬ್ಲಾಗ್ ಅಲ್ಲಿ ಇದ್ದೀನಿ. ಹಾಯ್ ಅಂತ ಸ್ವಾತಿಗ್ ಶಾಕ್ ಆಗೋಯ್ತು. ಹೌದಾ, ಏನ್ ಮಾಡ್ತಿದ್ದಾರೆ ಅಂತ. ಸೊ ಹಾಗೆ ಮುದ್ದೆ ಮಾಡ್ತಿದ್ದೆ, ಅವ್ರದ್ದು ಕಾಲ್ ಬಂತು. ಸೊ ಹಾಗೆ ಇವನ್ ವ್ಯೂವರ್ಸ್ ಕೂಡ ಹೆಲ್ಪ್, ಅವ್ರ ಕಾಲ್ ಕಟ್ ಆಯ್ತು. ಹಾಗೆ ನಿಮಗೆ ಬಜೆಟ್ ಎಷ್ಟರಲ್ಲಿ ಅಂತ ನಾನ್ ಅದೇ ಹೇಳ್ದೆ ಅಲ್ವಾ, ಎಷ್ಟ್ ಕಾಸ್ಟ್ಲಿ. ನಾವ್ ಹೇಳಿದ್ವಲ್ಲ ಅವ್ರಿಗೆ ಕಡಿಮೆನೆ ಬೇಕು ಅಂತ. ನೋಡೋಣ, ಒಂದು ನೋಡಕ್ಕೇನು ಅವ್ರು ತುಂಬಾ ಚೆನ್ನಾಗಿ ಅಂತಿದ್ದಾರೆ. ಬಟ್ ಕೊನೆಗೆ ನಮ್ಗೆ ಏನ್ ಪ್ರೈಸ್ ಬೇಕು ಅದೇ ತಾನೇ ನಾವು ಹೇಳ್ತೀವಿ. ಬಟ್ ತುಂಬಾ ಕಾಸ್ಟ್ಲಿ. ನಾನು ಅದೇ ಏನ್ ಸರ್ ಇಷ್ಟು ಕಾಸ್ಟ್ಲಿ, ಇರಿ ಬೇಕಾದ್ರೆ ನಿನ್ ಫ್ರೆಂಡಿಗೆ ಅಲ್ವಾ ಕಾನ್ಫಿಡೆನ್ಸ್ ಆಗ್ತೀನಿ, ಆಮೇಲೆ ಸುಮ್ನೆ ನಾನೇ ಕಾಲ್ ತಗೊಳದ್ ಬೇಡ ಅಂತ ನಾನು ಇದ್ ಮಾಡ್ದೆ. ಸೊ ಹಾಗೆ ನಮ್ ವ್ಯೂವರ್ಸ್ಗೂ ಕೂಡ ಒಂದು ನಾಲೆಜ್ ಬರುತ್ತೆ. ಯಾಕಂದ್ರೆ ವರಮಹಾಲಕ್ಷ್ಮಿ ಹಬ್ಬ ಬರ್ತಿದೆ. ಸೊ ಕಂಪ್ಲೀಟ್ ಆಗಿ ಕೆಲವರು ಒಂದೊಂದು ಯುನಿಕ್ ಥೀಮ್ ಇಂದ ಹೊಸ ಹೊಸ ಏನಂತಾರೆ ಡೆಕೋರೇಷನ್ ಮಾಡ್ಬೇಕು ಅಂತಿರ್ತಾರೆ. ಸೊ ಕೆಲವರು ದೀಪಾಲೆ ಕಂಬ ಎಲ್ಲ ನೋಡ್ತಿರ್ತಾರಲ್ವಾ, ಹಾಗೆ ಅವ್ರಿಗೂ ಯೂಸ್ ಆಗತ್ತೇನೋ ಅಂತ. ಸೊ ಹಿಂಗೂ ವ್ಲಾಗ್ ಅಲ್ಲಿ ಇದ್ದೆ, ಹಾಗೆ ಕಂಟಿನ್ಯೂ ಮಾಡಿದೆ. ಸೊ ವರಮಹಾಲಕ್ಷ್ಮಿ ಹಬ್ಬ ಜೋರ ಸ್ವಾತಿ ಮನೇಲಿ?
ಸಿಂಪಲ್ ಜೋರೇನಿಲ್ಲ. ಸಿಂಪಲ್ ಅಂತ. ಓಕೆ ಸಿಂಪಲ್ ಓಕೆ. ಸೊ ನೋಡೋಣ, ನಮ್ ವ್ಯೂವರ್ಸ್ ಗೆ ತೋರಿಸ್ತೀನಿ ನಾನು. ಸೊ ಬ್ಲಾಗ್ ಮಾಡ್ತೀನಿ, ಎಷ್ಟು ಸಿಂಪಲ್ ಅಂತ ವ್ಯೂವರ್ಸ್ ಹೇಳ್ತಾರೆ. ಓಕೆನಾ? ಓಕೆ ಅಂತ. ಯಾಕೆ ಸ್ವಾತಿ ಸೌಂಡೇ ಇಲ್ಲ? ಇಲ್ಲಿ ಅವನು ಫೋನ್ ನೋಡ್ತಿದ್ದಾನಲ್ಲ, ಅದಕ್ಕೆ ಸಿಸ್ಟಮ್ ಅಲ್ಲಿ ಏನೋ ಕೆಲಸ ಮಾಡ್ತಾ ಇದೆ, ಡಿಸೈನ್ ಮಾಡ್ತಾ ಇದೆ. ಓಕೆ. ಸ್ವಾತಿ ಅವರು ಬಿಸಿ ಇದಾರೆ ಇವಾಗ. ಸೊ ಫುಲ್ ಡಿಸೈನಿಂಗ್ ಎಲ್ಲ ಮಾಡ್ತಿದ್ದಾರೆ. ಅದ್ರ ಬಗ್ಗೆ ನಾನು ಅಪ್ಡೇಟ್ ನ ಕೊಡೋಣ ಅಲ್ವಾ ಸ್ವಾತಿ, ನೆಕ್ಸ್ಟ್ ಬ್ಲಾಗ್ ಅಲ್ಲಿ. ಓಕೆ ಸರಿ, ಮತ್ತೆ ಇಡ್ಲಾ? ಬಾಯ್ ಬಾಯ್, ಕ್ಯಾರಿಯೋ. ನೋಡಿದ್ರಲ್ವಾ, ಹೀಗಿರುತ್ತೆ. ನನ್ನ ಒಬ್ಳದೇ ಅಂತ ಅಲ್ಲ, ಎಲ್ಲಾರು ಮನೆಯಲ್ಲೂ ಕೂಡ ಒಂದಲ್ಲ ಒಂದು ಮಲ್ಟಿ ಕೆಲ್ಸಗಳು, ಅಂದ್ರೆ ಸಾಕಷ್ಟು ಕೆಲಸಗಳು ಬರ್ತಾನೆ ಇರುತ್ತೆ, ಮಾಡ್ತಾನೆ ಇರ್ತೀವಿ. ಅದೇ ಲೈಫ್ ಕೂಡ. ಸೊ ಎಂಜಾಯ್ ಕೂಡ ನಾವು ಮಾಡ್ತೀವಿ. ಅದರಿಂದ ನಾನ್ ಮುದ್ದೆನ ಲೋ ಫ್ಲೇಮ್ ಹೈ ಫ್ಲೇಮ್ ಆಗಿ ಇಟ್ಟು ಮಾಡ್ತೇನೆ. ನೋಡೋಣ ಎಲ್ಲಿವರೆಗೂ ಕುದಿದೆ ಅಂತ. ಸೊ ಹೀಗೆ ಇನ್ನೂ ಸ್ವಲ್ಪ ಕುದಿ ಬರ್ಬೇಕು. ಕುದಿ ಬರ್ಲಿ. ಯೂಶಲಿ ಲಿಡ್ ಕೂಡ ಕ್ಲೋಸ್ ಮಾಡ್ಬೋದು, ಬಟ್ ಬೇಗ ಉಕ್ಬಿಡುತ್ತೆ. ಅದಕ್ಕೋಸ್ಕರ ಕ್ಲೋಸ್ ಮಾಡಲ್ಲ. ಕ್ಲೋಸ್ ಮಾಡಿದ್ರೆ ಬೇಗ ಬೇಯುತ್ತೆ. ಇವಾಗ ಮುದ್ದೆ ತಿರುಗೋಣ. ಸೊ ಇವಾಗ ತೆಗಿತಾ ಇದ್ದೀನಿ. ರಾಧೆ ಕೃಷ್ಣ. ನೋಡು, ಇವತ್ತು ಮುದ್ದೆ ಮಾಡ್ತಾ ಇದೀನಿ ಹತ್ರ ಮಾತಾಡ್ಕೊಂಡು. ಹಾಗೇನೆ ಕಾಲ್ ಕೂಡ ಬಂತು, ಕಾಲು ಕೂಡ ಮುಗಿಸ್ದೆ. ಮುದ್ದೆ ಇನ್ನೂ ಮುಗ್ದಿಲ್ಲ. ಬೇಗ ಆಗೋ ಮುದ್ದೆ ಕಾಲು ವ್ಲಾಗು ಮಾಡಿದಾಗ ಅಷ್ಟು ಬೇಗ ಆಗೋದಿಲ್ಲ. ಸೊ ಇವಾಗ ಮಾಡ್ಬೇಕು. ಇವಾಗ ಮುದ್ದೆ ತಿರುಗೋದು. ನೋಡೋಣ, ನನ್ ಮಗ ಫ್ರೀ ಇದೆ, ಕ್ಯಾಮ್ರಾಮನ್ ಆಗ್ತಾನಂತ ಕರಿತೀನಿ. ಅದೋಕ್ಷಿತ, ಒಂದ್ ನಿಮಿಷ ಬರ್ತ್ಯಾ? ಹೆಲ್ಪ್ ಮಾಡ್ತ್ಯಾ? ಪ್ಲೀಸ್ ಕಾಣೋ, ಮುದ್ದೆ ತಿರುಗ್ಬೇಕು, ಬಾ. ಅದೋಕ್ಷಿತ, ನನ್ನ ಮನೆ ತೆಗಿಬೇಕು, ಬಾ ಬೇಗ ಪ್ಲೀಸ್ ಮಾ, ಬಾ. ಮುದ್ದೆ ಹಾಳಾಗ್ಬಿಡುತ್ತೆ ಈಗ, ಬಾ ಬೇಗ ಬಾ. ನೋಡಿ ಆಗ್ತಾ ಇದೆ. ನಾನು ಏನ್ ರಿಲೇಟೆಡ್ ಅಂತೆಲ್ಲ ನಿಮ್ಗೆ ಶೇರ್ ಮಾಡ್ತೀನಿ ಇರೋ ರಶ್ಮಿ. ಹಂಗೆ ಬಂದ ಈ ಮಕ್ಕಳು ಕರಿದ ತಕ್ಷಣ ಬರಲ್ಲ. 1 ನಿಮಿಷ 2 ನಿಮಿಷ, ಅದು 10 ನಿಮಿಷ ಆಗತ್ತೆ. ಕಾಯ್ಬೇಕಲ್ಲ ಮುದ್ದೆ. ಬಾರಮ್ಮ, ಬೇಗ ಬಾ. ಮುದ್ದೆಗೆ ಏನ್ ಮಾಡಿದೀನಿ ಅಂತ ಕೇಳಿಲ್ಲ ರಶ್ಮಿ. ಇದೆ ನಮ್ಮ ಮುದ್ದಿನ ಕೋಲು, ಮುದ್ದೆ ಹಿಟ್ಟಿನ ತಿರುಗುವಂತ ಕೋಲು. ಸೊ ಯೂಶ್ವಲಿ ದೊಡ್ಡ ಇಟ್ಕೋತಾರೆ, ನಾವ್ ಈ ತರ ದೋಸೆ ಕಡೆನೆ ಇಟ್ಕೊಂಡಿದೀವಿ ಉಡ್ಡದು. ರಶ್ಮಿ ವ್ಲಾಗ್ ಅಲ್ಲಿ ನೋಡ್ತಾಳೆ, ವ್ಲಾಗ್ ಅಲ್ಲಿ ನೋಡ್ತಾಳೆ ರಶ್ಮಿ ಅಂದೆ. ಸೊ ಇದು ನಮ್ಮ ಮುದ್ದೆ ತಿರುಗುವಂತ ಹಿಟ್ಟು. ಓಕೆ, ಬರ್ತಿದ್ಯಮ್ಮ? ಬರ್ತೀವಿ, ಸಖತ್ತಾಗಿ ಬರ್ತೀವಿ. ಆಹಾ, ಏನ ಹಾಡೆಲ್ಲ ಆಡ್ತಿದ್ಯಾ? ಓ, ಹಿಟ್ ಜಾಸ್ತಿ ಆಗಿದೆ, ನೀರ್ ಕಡಿಮೆ ಆಗಿದೆ, ಅದಕ್ಕೆ ನೀರ್ ಹಾಕೋತಾ ಇದೀನಿ. ನೀವು ಈ ತರ ಹಿಟ್ ಜಾಸ್ತಿ ಆಗಿ ನೀರ್ ಕಡಿಮೆ ಆದ್ರೆ ನೀರ್ ಸ್ವಲ್ಪ ಕುದಿಸ್ಬಿಟ್ಟು ಹಾಕಿ. ನಾನು ಇಲ್ಲಿ ಸ್ವಲ್ಪ ಬಿಸಿ ಮಾಡಿ ಇಟ್ಕೊಂಡಿದ್ದನ್ನ ಹಾಕ್ದೆ. ಇವಾಗ ತಿರ್ಗೋಣ ಮುದ್ದೆ ತಿರ್ಗೋಣ. ನನ್ ಮಗ ಎಷ್ಟು ಚೆನ್ನಾಗಿ ವಿಡಿಯೋ ಮಾಡ್ತೇನೆ ಗೊತ್ತಾ? ಚಿನಿ ಹಂಗೆ ಒಂಚೂರು ಪಾಸ್ ಮಾಡ್ಬಿಡಿ ಈಗ. ಸೊ ಇವಾಗ ನಾನು ಸ್ವಲ್ಪ ತಿರುಗಿದೀನಿ ಮುದ್ದೆನ, ಇನ್ನು ತಿರುಗ್ತಾ ಇದೀನಿ. ಇದು ಮೇನ್ ಆಗಿ ಏನಂದ್ರೆ ಗಂಟು ಹೊಡಿಬೇಕು. ಸೊ ನೋಡ್ತಾ ಇದ್ದೀರಾ, ಗಂಟೆಲ್ಲ ಇಲ್ಲ, ನೀಟಾಗೆ ಹೊಡೆದಿದ್ದೀನಿ. ಇವಾಗ ಒಂದು 2 ನಿಮಿಷ ಲೋ ಫ್ಲೇಮ್ ಅಲ್ಲಿ ಬೇಯಕ್ಕಿಡೋಣ. ಅದಾದ್ಮೇಲೆ ಮುದ್ದೆ ಬೆಂದ ಮೇಲೆ ಮುದ್ದೆ ಇಸ್ ರೆಡಿ. ಎವ್ರಿ ಡೇ ಕಣೆ. ಇವಾಗ ಕ್ಲೋಸ್ ಮಾಡ್ತೀನಿ ಲಿಡ್ನ. ಎಸ್, 2 ಮಿನಿಟ್ಸ್ ಮೇಲೆ ಆಫ್ ಮಾಡೋಣ. ಕೊಡೋದು ಅಕ್ಷಿತ. ಆನ್ ಅಲ್ಲಿದ್ಯಾ? ಆನ್ ಹೇಳ್ಕೊಟ್ಟಿದ್ದೇನೆ. ಓ ಕಣೆ, ರೆಗ್ಯುಲರ್ ಆಗಿ ಮುದ್ದೆ ತಿಂತೀನಿ, ತುಂಬಾ ಒಳ್ಳೇದು ದೇಹಕ್ಕೆ ಅಂತ. ಅದು ನಾವು ರೆಗ್ಯುಲರ್ ಆಗಿ ತಿಂದಾಗ ಡಿಫ್ರೆಂಟ್, ಲೈಕ್ ಇನ್ ಫ್ಯೂ ಮಂತ್ಸ್, ಲೈಕ್ ವಿದಿನ್ 1-2 ಮಂತ್ಸ್ ಅಲ್ಲಿ ನಮ್ಗೆ ತುಂಬಾ ನಮ್ ದೇಹದಲ್ಲಿ ಆಗೋ ಬದಲಾವಣೆ ಗೊತ್ತಾಗುತ್ತೆ. ಹೌದು, ನಿಜ. ಗ್ಲೋ ಬರುತ್ತೆ, ಸ್ಕಿನ್ ಕೂಡ ಗ್ಲೋ ಬರುತ್ತೆ, ಚೆನ್ನಾಗ್ ಅನ್ಸುತ್ತೆ. ಅಂಡ್ ಆಲ್ಸೋ ಒನ್ ಮೋರ್ ಥಿಂಗ್,
ಇವಾಗ ನಮ್ಗೆ B12 ವಿಟಮಿನ್ B12 ಅದು ಡೆಫಿಷಿಯನ್ಸಿ ಇರೋರು ಲೈಕ್ ಇದನ್ನು ಫಾಲೋ ಮಾಡ್ಬೋದು. ನೈಟ್ ಅಂಬ್ಲಿ ಮಾಡ್ಬಿಟ್ಟು ಅದಕ್ಕೆ ಮೊಸರು ಹಾಕಿ ಕಂಪ್ಲೀಟ್ ಆಡದ್ಮೇಲೆ ಅದನ್ನ ಮುಚ್ಚಿಬಿಟ್ಟು ಮಾರ್ನಿಂಗ್ ಬ್ರೇಕ್ಫಾಸ್ಟ್ ತರ ತಿಂದ್ರೆ ಅದು ಸ್ವಲ್ಪ ಫರ್ಮೆಂಟ್ ಆಗಿರುತ್ತಲ್ಲ, ಸೊ ಅದು B12 ಹೆಚ್ಚಕ್ಕೆ ಹೆಚ್ಚುತ್ತೆ. ಓ ಸೂಪರ್ ಸೂಪರ್. ಮೈಕ್ ಹುಡುಕ್ತಾ ಇದೀನಿ, ಮೈಕ್ ನ ಎಲ್ಲೋ ಹಾಕ್ಬಿಟ್ಟಿದೀನಿ. ಅಮ್ಮು ಎತ್ತಿಡು ಶಾರ್ಟ್ಸ್ ನ. ಮೈಕ್ ಹುಡುಕ್ತಾ ಇದೀನಿ. ಸೊ ಎಲ್ಲಿದೆ ಮೈಕು ಅಂತ ಗೊತ್ತಿಲ್ಲ. ಮೈಕ್ ಇಟ್ಕೊಂಡು ಅಟ್ಲೀಸ್ಟ್ ನೀನ್ ಮಾತಾಡೋದು ಇನ್ನೂ ಕ್ಲೀನ್ ಆಗಿ ಕೇಳಿಸುತ್ತೆ ಅಂತ. ವಾಯ್ಸ್ ಲೋ ಇರುತ್ತೆ. ಹೌದು, ಎಲ್ಲಿ ಹಾಕಿದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಸೊ ನೋಡೋಣ. ಯಾವ್ದಾದ್ರು ವಿಡಿಯೋ ಶೂಟ್ ಹೋಗಿರ್ತೀನಲ್ವಾ, ಬ್ಯಾಗ್ಸ್ ಬೇರೆ ಬೇರೆ ಯೂಸ್ ಮಾಡಿರ್ತೀನಿ. ಬ್ಯಾಗ್ ಜೊತೆ ಇರುತ್ತೆ, ಬ್ಯಾಗ್ ಒಳಗಡೆ ಇರುತ್ತೆ. ಮೈಕ್ ಹುಡುಕ್ಬಿಟ್ಟು ಕಂಟಿನ್ಯೂ ಮಾಡ್ತೀನಿ. ಸಿಗ್ತಾ ಇಲ್ಲ ಮೈಕು, ಕಳ್ದಾಕ್ಬಿಟ್ಟಿದೀನಿ. ಮೈಕ್ ಕಳ್ದಾಕ್ಬಿಟ್ಟಿದೀನಿ. ಸೊಳೆ ಬಂತ ನಾನ್ ಬಂದ್ಮೇಲೆ. ಮೈಕ್ ಕಾಣಿಸ್ತಿಲ್ಲ ಕಣೆ. ಇಲ್ಲ ಅಮ್ಮ ಚಾಚಾಗಿರ್ತೆತ್ತು. ನಮ್ಮ ಫಿಶ್ ನೋಡಿ ಹಲೋ ಅಂತಿದೆ ಫಿಶ್. ಶೋಕೇಶ್ ಇಲ್ಲ ಕಣೆ. ಇವಾಗ ಶೋಕೇಶ ಕರೆಕ್ಟ್ ಆಗಿ ನೋಡ್ದೆ, ಶೋಕೇಶ್ ಅಲ್ಲಿ ಇಲ್ಲ ಕಣು. ನೈಟ್ ಅಂತ ಹಾಕಿಲ್ಲ, ಹಾಕ್ತಿಯಾ? ಅಯ್ಯೋ ಕ್ಯಾರೆಟ್ ತಿನ್ನು ಅಂತ ಕೊಟ್ಟಿದೀನಿ, ಕ್ಯಾರೆಟ್ ತಿಂದಿಲ್ಲ ಇವನು. ಅಯ್ಯಯ್ಯೋ ಸಿಕ್ತು ಕಿಚನ್ ಇದ್ರಲ್ಲಿ ಇಟ್ಟಿದ್ದೆ ಶೆಲ್ಫ್. ಫಿಶ್ ಊಟ ನನ್ನ ಮೈಕ್ ಸಿಕ್ಕಿತ್ತು. ಫಿಶ್ ಊಟ ಕೊಡ್ತೀನಿ ನಿಂಗೆ ಸಲ ಬಾ. ಓ ಮೈ ಗಾಡ್, ತುಂಬಾ ದಿನ ಆಗಿತ್ತು ಬ್ಲಾಗ್ ಮಾಡಿ. ಇದು ಶಲ್ ಬಿಡಿಸ್ಬೇಡ. ತುಂಬಾ ದಿನ ಆಗಿತ್ತು ನನ್ ಬ್ಲಾಗ್ ಮಾಡಿ. ಸೊ ಕಂಟಿನ್ಯೂಟಿ ವ್ಲಾಗ್, ಡೈಲಿ ವ್ಲಾಗ್ ಆದಷ್ಟು ಮಾಡ್ಬೇಕು ಅಂತ ಟ್ರೈ ಮಾಡ್ತಾ ಇದ್ದೀನಿ. ಸೊ ನೋಡೋಣ ಹಾಕ್ತಾ. ಕರೆಕ್ಟ್ ಆಗಿ ತಿಂತದೆ ಕಣೋದು. ಫಿಶ್ ಕೊಟ್ಟಿದ್ಯಲ್ವಾ ಗೈಸ್, ಸಿಕ್ಕಾಬಟ್ಟೆ ಸ್ಮೆಲ್ ಅಂದ್ರೆ ಸ್ಮೆಲ್ ಇರುತ್ತೆ ಇದು. ಸೊ ನಾವ್ ಈ ತರ ಗ್ಲಾಸ್ ಜಾರ್ ಹಾಕಿಡ್ತೀನಿ. ನಾನು ಹಾಲ್ ಅಲ್ಲಿ ಇದೀನಿ ಮೇಡಮ್, ಕಿಚನ್ ಅಲ್ಲಿ ಇಲ್ಲ, ಅದಕ್ಕೆ ಇವಾಗ ಬಂದೆ. ಕನೆಕ್ಟ್ ಮಾಡ್ತೀನಿ ಇರು ಮೈಕ್ ನ. ಸೊ ನೀನ್ ಮಾತಾಡೋದು ಕೇಳಿಸತ್ತೆ ಕ್ಲೀನ್ ಆಗಿ. ಕನೆಕ್ಟ್ ಮಾಡುವ. ಓಕೆ ನೋಡಿ, ನನ್ ಮಗ ಹೇಳ್ಕೊಡ್ತಿದ್ದಾನೆ ಹಾಲ್ ಅನ್ಬಾರ್ದು ಲಿವಿಂಗ್ ರೂಮ್ ಅನ್ಬೇಕು ಅಂತ. ಓಕೆ ಲಿವಿಂಗ್ ರೂಮ್ ಅಂತ. ಎಸ್ ಮೈಕ್ ಕನೆಕ್ಟ್ ಆಯ್ತು. ಬಟ್ ನೀನ್ ಮಾತಾಡ್ಬೇಕಂದ್ರೆ ನಿನ್ನ ಹತ್ರ ಇಡ್ಬೇಕು ಮೈಕ್ ನ. ಮಾತಾಡು ಇವಾಗ. ಏನೋ ಹೇಳ್ತಿದ್ದಲ್ಲೇ. ಅದೇ ಅದು ಇದು ಮಾಡುತ್ತಲ್ಲ. ಹೌದು ಕರೆಕ್ಟ್. ಸೊ ನೀನೇನ್ ಅಡ್ಗೆ ಮಾಡಿದೆ ಅಂತ ಕೇಳ್ದೆ, ಪ್ಲಸ್ ಅಡ್ಗೆ ಮಾಡಿದ್ದೆ ಅಂತ ಕೇಳ್ದೆ. ಅದಾದ್ಮೇಲೆ ನಾನ್ ಮನೆಗ್ ಬಂದಾಗ ಅಡ್ಗೆ ಎಲ್ಲ ನಾನ್ ನೋಡಕ್ ಆಗ್ಲಿಲ್ಲ, ಯಾಕಂದ್ರೆ ಫುಲ್ ಬ್ಯುಸಿ ಆಗ್ಬಿಟ್ವಿ. ನಾವ್ ಒಬ್ರಿಗೊಬ್ರು ಮಾತಾಡ್ಕೊಂಡಿದ್ವಿ. ಸೊ ಚೆನ್ನಾಗಿತ್ತು ಮಾತಾಡ್ಕೊಂಡಿದ್ದು ಅಲ್ವಾ. ಅದಾದ್ಮೇಲೆ ಅಮ್ಮ ಬಂದಿತ್ತು. ಅನ್ಫಾರ್ಚುನೇಟ್ಲಿ ಸೀರಿಯಸ್ಲಿ ನಾನ್ ಇವ್ರಿಗೆ ಸರ್ಪ್ರೈಸ್ ಕೊಡೋಣ ಅಂತ ಹೋದ್ರೆ, ರಶ್ಮಿಗೆ ದೊಡ್ಡಮ್ಮಂಗೆ, ನಮ್ಮಮ್ಮ ಅಲ್ಲಿದ್ದಿ ಸರ್ಪ್ರೈಸ್. ನಮ್ಮಮ್ಮ ಬಂದಿದ್ರು ಇವತ್ತು. ಸೊ ಅಂದ್ರೆ ಸಪ್ರೇಟ್ ಆಗಿ ಯಾವಾಗೋ ಹೋಗೋದಿಕ್ಕಿಂತ ಅವತ್ತೇ ಮೀಟ್ ಮಾಡ್ದಂಗ ಆಯ್ತು. ಚೆನ್ನಾಗ್ ಅನಿಸ್ತು ಆಕ್ಚುಲಿ.
ಎಸ್, ನಾನೇ ಸರ್ಪ್ರೈಸ್. ಹೌದು. ಹ್ಮ್. ಎಸ್. ಹಾ, ನಿಜ, ನನ್ಗೂ ತುಂಬಾನೇ ಅನಿಸ್ತಿತ್ತು ಹೋಗ್ಬೇಕು ಅಂತ. ಅದಕ್ಕೋಸ್ಕರ ಇವತ್ತು ನಾನು ಹೋಗಿದ್ದೆ. ಅದಾದ್ಮೇಲೆ ಹರ್ಬಲ್ ಟೀ ಅಂತ ಮಾಡ್ಕೊಟ್ಟಿದ್ಲು, ಚೆನ್ನಾಗಿತ್ತು. ನಾನ್ ಕೆಲವೊಂದ್ ಸ್ನಾಕ್ಸ್ ತಗೊಂಡ್ ಹೋಗಿದ್ದೆ. ಹರ್ಬಲ್ ಟೀ ಅಂತ ಮಾಡ್ಕೊಂಡಿದ್ದೆ. ಹರ್ಬಲ್ ಟೀ ಆಯ್ತು, ಹರ್ಬಲ್ ಟೀ ಮಾಡಿದ್ಲು ಅಂತ. ಅಂದ್ರೆ ಹರ್ಬಲ್ ಟೀ ಅಂತ ಅಲ್ಲ, ಅದು ಹರ್ಬಲ್ ಟೀನೇ ಅಂತ ಅವಳು ಹೇಳ್ತಾ ಇರೋದು. ಓಕೆ ಓಕೆ ರಶ್ಮಿ, ಹರ್ಬಲ್ ಟೀ ಕೊಟ್ಟಿದ್ಲು. ಸೊ ಅದಾದ್ಮೇಲೆ ನಾನ್ ತಗೊಂಡೋಗಿದ್ದು ಮುರುಕ್ಲು ಏನೇ ಅದು, ಕುರುಕುನ ಅದನ್ನ ತಿಂದ್ವಿ. ಆಮೇಲೆ ಬ್ರೆಡ್ ಟೋಸ್ಟ್ ಮಾಡ್ಕೊಟ್ಟಿದ್ರು, ಅದನ್ನು ಕೂಡ ತಿಂದ್ವಿ. ತುಂಬಾನೇ ಮಾತಾಡಿದ್ವಿ. ಅದಷ್ಟು ಮಾತು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಳಕ್ಕಾಗಿಲ್ಲ, ಯಾಕಂದ್ರೆ ನಾವು ತುಂಬಾನೇ ಅಯ್ಯೋ ಇಷ್ಟು ವರ್ಷ ಆಗಿತ್ತಲ್ಲ, ಅಲ್ಲೇನೋ ಇಲ್ಲೇನ್ ಸಿಗುತ್ತೆ, ಈ ತರ ಏನೋ ನಾರ್ಮಲ್ ಕ್ಯಾಶುಯಲ್ ನೀವು ಎಲ್ಲರೂ ನಿಮ್ ಫ್ಯಾಮಿಲಿ ಒಟ್ಟಿಗೆ ಹೇಗ್ ಮಾತಾಡ್ತೀರಾ ಅದೇ ರೀತಿ ಅದನ್ನ ಬಿಟ್ಟು ಬೇರೆ ಎಲ್ಲ ನಾನು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೆ ಅಲ್ವಾ. ಓಕೆ, ಸೊ ಕಂಟಿನ್ಯೂ ಏನಂತಾರೆ, ಡೈಲಿ ವ್ಲಾಗ್ಸ್ ಅಂದ್ರೆ ಹಂಗೆ ಅಲ್ವಾ, ಕನೆಕ್ಟಿವಿಟೀಸ್ ಇರುತ್ತೆ ಆ ತರ. ಸೊ ಚೆನ್ನಾಗ್ ಅನ್ಸ್ತು ಅಷ್ಟೇ. ಮಾಡ್ಕೊ. ಸೊ ನಮ್ ಕೆಲಸ ನಾವೇ ಮಾಡ್ಕೋಬೇಕು. ಹಂಗೆ ನಿನ್ ಮಗ ಅವನ್ ರೂಮ್ ಕ್ಲೀನಿಂಗ್ ಎಲ್ಲ ಅವನೇ ಮಾಡ್ಕೋತಾನೆ, ಅದನ್ನೇ ಮಾಡ್ತೀನಿ ಅಂತ ಕೇಳ್ತಿದ್ದ ಅಷ್ಟೇ. ರಶ್ಮಿ, ಮತ್ತೆ ಇವಾಗ ಮುದ್ದೆ ಕಟ್ಟಕ್ ಹೋಗ್ಬೇಕು ನಾನು, ಹಿಟ್ಟು. ಹೌದಾ? ಮುದ್ದೆ ಕಟ್ಟಕ್ ಹ್ಞೂ ಕಣೆ. ಏನ್ ಕ್ವಶನ್ ಇರ್ತೀಯಾ? ಇಲ್ಲ, ಕಟ್ತೀನಿ ಹಂಗೆಲ್ಲ ಏನಿಲ್ಲ. ಚಪಾತಿನೇ ಹಂಗೆ ತೆಗಿತೀವಲ್ಲ, ಸೊ ಕಟ್ತೀನಿ, ಪ್ರಾಬ್ಲಮ್ ಏನಿಲ್ಲ. ಎಸ್. ಹೌದು, ಮುದ್ದೆ ಮಧ್ಯಾಹ್ನ ತಿನ್ನೋದು ಬೆಸ್ಟ್, ಯಾಕಂದ್ರೆ ಅದು ಗಟ್ಟಿ ಇರುತ್ತಲ್ವಾ, ತುಂಬಾನೇ ಶಕ್ತಿ. ಅಂದ್ರೆ ಹೊಟ್ಟೆ ಲಾಂಗ್ ಟೈಮ್ ಇರುತ್ತೆ. ನೈಟ್ ಅನ್ನ ನಾವೇನೋ ಅಷ್ಟು ಕೆಲಸ ಮಾಡೋದಿಲ್ಲ, ಅದಕ್ಕೋಸ್ಕರ ನೈಟ್ ತಿಂದ್ರೆ ಜೀರ್ಣ ಆಗೋದು ತುಂಬಾ ಕಷ್ಟ. ಮಧ್ಯಾಹ್ನ ಅಂದ್ರೆ ತಿಂದ್ಮೇಲೆ ನಾವು ಕೆಲಸಗಳೆಲ್ಲ ಮಾಡ್ತೀವಿ, ಸೊ ಡೈಜೆಷನ್ ಆಗಕ್ಕೆ ಟೈಮ್ ತಗೊಳುತ್ತೆ, ಡೈಜೆಷನ್ ಕೂಡ ಆಗತ್ತೆ ಅಂತ. ಬಟ್ ನಾವಿವಾಗ ಏನಂದ್ರೆ ತುಂಬಾ ಸ್ವಲ್ಪ ತಿಂತೀವಿ ಅಷ್ಟೇ. ಅದಕ್ಕೋಸ್ಕರ ಮೇನ್ ಆಗಿ ಅದೋಕ್ಷಿಜ ಮಧ್ಯಾಹ್ನ ಇರೋದಿಲ್ಲ, ಸ್ಕೂಲ್ಗೆ ಹೋಗಿರ್ತಾನೆ, ಅವನಿಗೋಸ್ಕರ ನಾನು ನೈಟ್ ಮುದ್ದೆ ಮಾಡೋದು. ಅದ್ಬಿಟ್ಟು ನಾವು ಮಧ್ಯಾಹ್ನ ಇವತ್ತು ಮುದ್ದೆನೆ ಕಣೆ ತಿಂದಿದ್ದು. ಯೂಶಲಿ ಒಂದೊಂದ್ಸತಿ ಮುದ್ದೆನೆ ತಿನ್ಬಿಡ್ತೀವಿ ಮಧ್ಯಾಹ್ನನು ನೈಟುನು. ನೈಟ್ ಆಕ್ಚುಲಿ ಏನು ಜಾಸ್ತಿ ತಿನ್ನಕ್ ಹೋಗಲ್ಲ, ಸುಮ್ನೆ ಒಂದ್ ಸ್ವಲ್ಪ ಏನು ತಿಂದಿರೋದಕ್ಕಿಂತ ಒಂದ್ ಸ್ವಲ್ಪ ಅವನ ಜೊತೆ ತಿನ್ಸ್ಬೇಕಾರೆ ಬಾಯಿ ಆಡ್ತೀನಿ, ಅಷ್ಟೇನೇನಿಲ್ಲ. ಯಾಕಂದ್ರೆ ಇವತ್ತು ನಮ್ಮಮ್ಮ ಮಾನ ಮರದಿ ಕಳ್ದ್ಬಿಟ್ಟಿದ್ದಾರೆ ನನ್ನ, ದಪ್ಪ ಆಗ್ಬಿಟ್ಟಿದ್ಯಾ ಅಂತ. ಅದು ವ್ಲಾಗ್ ಅದಕ್ಕೆ ಸಣ್ಣ ಆಗ್ಲೇಬೇಕು ಅಂತ ಫುಲ್ ಹೆಲ್ತ್ ಕಾನ್ಶಿಯಸ್. ಸಣ್ಣ ಇನ್ ದ ಸೆನ್ಸ್ ಹೆಲ್ತ್ಗೋಸ್ಕರ. ತಿಂತೀನಿ, ಏನಿಷ್ಟ ಅದಂತೂ ಗಿವ್ ಅಪ್ ಮಾಡ್ಬಾರ್ದು, ತಿನ್ಬೇಕು, ಅವ್ರ ಜೊತೆಗೆ ಎಲ್ಲ ಮಾಡ್ಕೊಂಡಿರ್ಬೇಕು ಕಣೆ. ನೋ ಗಿವ್ ಅಪ್ಪಿಂಗ್ ಎಲ್ಲ ಇಲ್ಲ. ಓಕೆ ಗೈಸ್, ಇವಾಗ ನಾನು ಮುದ್ದೆನ ಕಟ್ತೀನಿ, ಕಟ್ಟಾದ್ಮೇಲೆ ಸಿಗ್ತೀನಿ. ಸೊ ನೋಡಿದ್ರಲ್ಲ, ಈ ತರ ಮುದ್ದೆನ ಎತ್ಕೊಂಡು ಅಷ್ಟೊಂದು ಬಿಸಿ ಇಲ್ಲ, ಸ್ವಲ್ಪ ನೀರಿನ ಕೈ ಒದ್ದೆ ಮಾಡ್ಕೊಂಡು ತಣ್ಣೀರಲ್ಲಿ ಈ ತರ ಕಟ್ಕೊಳ್ಬೇಕು. ತುಪ್ಪ ಸೋರ್ಕೊಂಡು ಕಟ್ಕೋಬಹುದು. ನಾನಿಲ್ಲಿ ಹಾಗೆ ಕಟ್ತಾ ಇದೀನಿ, ನೋಡಿ ಎಷ್ಟು ಚೆನ್ನಾಗಿ ಕಟ್ಕೊಂಡಿದೆ. ತುಪ್ಪ ಹಾಕಿಲ್ಲ ಇವತ್ತು, ಬಟ್ ಯೂಶಲಿ ತುಪ್ಪನ ಸೋರ್ಕೊಂಡು ಕಟ್ಕೋಬಹುದು. ಅಂಟುತ್ತೆ ಅಂದ್ರೆ ಬೇಡ ಏನ್ ಬೇಡ. ಥ್ಯಾಂಕ್ ಯು ದಕ್ಷಿಜ, ಹೆಲ್ಪ್ ಮಾಡ್ತೀನಿ ಇದಕ್ಕೆ. ಸೊ ನೋಡಿ ಇಷ್ಟೇ, ಎಷ್ಟು ಚೆನ್ನಾಗೆ ಕಟ್ಟಿದ್ದೀನಿ ಅಂತ. ಗುಂಡಕ್ಕೆ ಬಂದಿದೆ ಮುದ್ದೆ, ಒಂಚೂರು ಅಂಟ್ತಾ ಇಲ್ಲ, ಈ ತರ ಚೆನ್ನಾಗಿದೆ. ಸೊ ಮುದ್ದೆಗೆ ಏನು ಗೊತ್ತಾ, ಇವತ್ತು ನಮ್ಮ ಮನೆಯಲ್ಲಿ ರಶ್ಮಿ ನನ್ ಮಗ ಚೆಕ್ ಮಾಡ್ತಿದ್ದಾನೆ, ಅಂಟ್ತಿಲ್ಲ ಅನ್ನೋದಕ್ಕೆ. ಗೀ ಹಾಕಕ್ಕ. ಯೂಶಲಿ ಅವನ್ಗೂ ಗೊತ್ತು ನೋಡಿ, ಹಿಂಗ್ ಎಲ್ಲಾರು ಮಾಡ್ತಾರೆ ಮಧ್ಯದಲ್ಲಿ ಈ ತರ ಹಂಗ್ ಮಾಡ್ಬಿಟ್ಟು ತುಪ್ಪ ಹಾಕ್ತಾರೆ. ಬಟ್ ನಾನಿವತ್ತು ತುಪ್ಪ ಹಾಕ್ತಿಲ್ಲ, ಅದಕ್ಕೆ ಬೆಣ್ಣೆ ಹಾಕೋಣ ಅನ್ಕೊಂಡಿದೀನಿ. ಸೊ ಏನಕ್ಕೆ ತುಪ್ಪ ಹಾಕ್ತಿಲ್ಲ ಅಂದ್ರೆ, ತುಪ್ಪ ತರಬೇಕು ಅದಕ್ಕೆ. ಸೊ ಬೆಣ್ಣೆನ ಹಾಕ್ತಾ ಇದೀನಿ. ಓಕೆ, ಅದು ಬಿಸಿಗೆ ಕರಗಿ ತುಪ್ಪ ತರಾನೇ ಆಗತ್ತೆ.
ಸೊ ಮುದ್ದೆ ಜೊತೆ ಇವತ್ತು ನಮ್ಮ ಮನೆಯಲ್ಲಿ ಟೊಮೆಟೊ ಗೊಜ್ಜು. ಸೊ ಟೊಮೆಟೊ ಗೊಜ್ಜನ್ನ ಸ್ವಲ್ಪ ತೆಳುವಾಗಿ ಮಾಡ್ಕೊಂಡಿದೀನಿ. ತುಂಬಾ ತೆಳುಗಲ್ಲ, ತುಂಬಾ ಗಟ್ಟಿನೂ ಅಲ್ಲ. ತುಂಬಾನೇ ಚೆನ್ನಾಗಿರತ್ತೆ, ಟೇಸ್ಟ್ ಆಗಿರತ್ತೆ. ನಮ್ಗೆ ಇತ್ತೀಚೆಗೆ ಸ್ವಲ್ಪ ಚಳಿ ವೆದರ್ಗೆ ಹುಷಾರಿರ್ಲಿಲ್ಲ, ಅದಕ್ಕೋಸ್ಕರ ಹುಳ್ಳುಳ್ಳಿಗೆ ಟೊಮೊಟೊ ಏನಾದ್ರು ತಿನ್ಬೇಕು ಅನ್ಸ್ತಿತ್ತು. ಅದಕ್ಕೋಸ್ಕರ ಟೊಮೊಟೊ ಗೊಜ್ಜನ್ನ ಮಾಡಿದ್ದೆ ನಾನು. ಇವತ್ತು ಮುದ್ದೆಗೆ ಅದೇನೆ ಒಳ್ಳೆ ಕಾಂಬಿನೇಷನ್. ಸೊ ಬನ್ನಿ ಹೋಗೋಣ ಮುದ್ದೆ ಟೊಮೊಟೊ ಗೊಜ್ಜನ್ನ ತಿನ್ನೋದಕ್ಕೆ. ಸೊ ಬಿಸಿ ಬಿಸಿ ಆಗಿದೆ, ಚೆನ್ನಾಗಿದೆ. ಬಿಸಿ ಇದ್ದಾಗೆ ತಿನ್ಬೇಕು. ನಾನು ಅವಾಗಲೇ ಹೇಳಿದ್ನಲ್ಲ, ಮುದ್ದೆಗೆ ಬಿಸಿ ಇರುತ್ತಲ್ಲ ಮುದ್ದೆ, ಅದಕ್ಕೆ ಬೆಣ್ಣೆ ಹಚ್ಚಿದಾಗ ತುಪ್ಪ ತರ ಕರಗತ್ತೆ ಅಂತ. ಸೊ ಕರೆಕ್ಟ್ ಇದೆ, ತೋರಿಸ್ತೀನಿ ನೋಡಿ. ಎಷ್ಟು ಚೆನ್ನಾಗಿ ಮೆಲ್ಟ್ ಆಗ್ತಾ ಇದೆ. ಓಕೆ, ಇನ್ನು ಮಿಕ್ಕಿದಿದೆ ಮುದ್ದೆ ಹಿಟ್ಟು, ಅದನ್ನೆಲ್ಲ ಕಟ್ಟಿಟ್ಬಿಟ್ಟು ಅದೋಕ್ಷನ್ಗೆ ಮುದ್ದೆ ತಿನ್ಸಕ್ ಹೋಗ್ತೀನಿ. ಪ್ಲಸ್ ನಾನು ಕೂಡ ಹಾಗೆ ಅವನ ಜೊತೆನೆ ಊಟ ಮಾಡ್ಕೋತೀನಿ. ಹೀಗಿತ್ತು ಇವತ್ತಿನ ವ್ಲಾಗ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ರಶ್ಮಿ ಏನಾರು ಹೇಳ್ಬೇಕು ಅಂತ ಅನ್ಕೋತ್ಯಾ? ಏನಿಲ್ಲ, ಲೈಕ್ ಇವತ್ತು ಸರ್ಪ್ರೈಸ್ ಇರ್ಬೇಕು, ತುಂಬಾ ಚೆನ್ನಾಗಿತ್ತು. ಚೆನ್ನಾಗಿ ಭೇಟಿಯಾಗಿ ಕ್ವಾಲಿಟಿ ಟೈಮ್ ಸ್ಪೆಂಡ್ ಮಾಡಿ ಅದು ಚಿಕ್ಕಮ್ಮನ ನೋಡಿದೆ. ಆಕ್ಚುಲಿ ಲೈಕ್ ಹೆಂಗೆ ಅಂದ್ರೆ ಅನ್ಎಕ್ಸ್ಪೆಕ್ಟೆಡ್ ಗೆಟ್ ಟುಗೆದರ್ ಆಯ್ತು. ಅನ್ಎಕ್ಸ್ಪೆಕ್ಟೆಡ್ ಗೆಟ್ ಟುಗೆದರ್. ಹೌದು ಹೌದು ಅಂದೆ. ಚೆನ್ನಾಗಿತ್ತು, ತುಂಬಾ ಎಸ್ ಹೌದು. ಮೆಮೊರೀಸ್ ಬೇಕು ಅಂತಾನೆ ವಿ ಶುಡ್ ಕ್ರಿಯೇಟ್ ಫಸ್ಟ್ ಅಲ್ವಾ. ನಾವು ಕ್ರಿಯೇಟ್ ಮಾಡ್ಬೇಕು, ನಾವು ಅದಕ್ಕೆ ಆ ಟೈಮ್ ನ ಕೊಡ್ಬೇಕು. ಆವಾಗ್ಲೇ ಅದ್ ಮೆಮೊರೀಸ್ ತನಕ್ ತಾನೇ ಆಗ್ತಾ ಹೋಗುತ್ತೆ. ಓಕೆ, ಸೊ ಇವತ್ತಿನ ದಿನಾನು ತುಂಬಾ ಚೆನ್ನಾಗಿತ್ತು. ನಾನು ನನ್ನ ದೊಡ್ಡಮ್ಮ ಮನೆಗೆ ಹೋಗಿ ಬಂದೆ. ನಾನು ಇದ್ದಿದ್ದ ಏರಿಯಾಗೆ ಹೋಗಿ ಬಂದೆ ಅಂತಾನೆ ಹೇಳ್ಬೋದು. ಅದಾದ್ಮೇಲೆ ಅಮ್ಮನೂ ಇದ್ರು. ಸೊ ನೀವು ಎಲ್ಲ ಕೂಡ ವ್ಲಾಗ್ ಅಲ್ಲಿ ನೋಡಿದೀರಾ. ನೋಡಿಲ್ಲ ಅಂದ್ರೆ ದೀಪರ ಯೂಟ್ಯೂಬ್ ಚಾನೆಲ್ಗೆ ಹೋಗಿ ನೋಡಿ. ಅಷ್ಟೇ ಅಲ್ಲ, ಲೈಕ್ ಮಾಡಿ. ನಿಮ್ಗೆ ತುಂಬಾ ಇಷ್ಟ ಆಗಿದೆ ವ್ಲಾಗ್, ಲೈಕ್ ಮಾಡಿ. ಮತ್ತೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ವ್ಲಾಗು ಕೂಡ ಹಾಗೆ ಮಗನ ಕ್ಲಾಸಿಂದ ಕರ್ಕೊಂಡ್ ಬಂದಿದ ತಕ್ಷಣ ಮುದ್ದೆ ಮಾಡೋಣ ಅಂತ ನಾನು ರೆಡಿ ಆದೆ. ಸೊ ಮುದ್ದೆ ಎಲ್ಲ ಇಟ್ಕೊಂಡು ಹಾಗೇನೆ ಯಾಕೆ ನಾನು ನಿಮ್ಮೊಟ್ಟಿಗೆ ಮುದ್ದೆ ಮಾಡ್ಬಾರ್ದು ಅಂತ ಅನ್ಕೊಂಡೆ. ಅದಕ್ಕೆ ತಕ್ಕಂಗೆ ರಶ್ಮಿನೂ ಕೂಡ ಕಾಲ್ ಮಾಡಿದ್ಲು. ಯಾಕೆ ರಶ್ಮಿ ಜೊತೆ ಮಾತಾಡ್ಕೊಂಡು ಮುದ್ದೆ ಮಾಡ್ಕೊಂಡು ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡಬಾರ್ದು ಅಂತ ಮಾಡ್ದೆ. ಅದೊಟ್ಟಿಗೆ ಹಾಗೆ ಒಂದು ಕಾಲ್ ಕೂಡ ಬಂತು. ಅದು ಬಂದು ಬ್ರಾಸ್ ಅಂದ್ರೆ ತಾಮ್ರದ ದೀಪ, ಅದ್ರ ಬಗ್ಗೆ ಎನ್ಕ್ವೈರಿ ಮಾಡಿದ್ದೀನಿ ನಾನು, ಸ್ವಾತಿ. ಅದ್ರ ರಿಲೇಟೆಡ್ ಕಾಲ್ ಬಂದಿತ್ತು, ಮಂಜುನಾಥ್ ಅವರು ಅಂತ. ಸೊ ಅವ್ರು ಇದನ್ನೆಲ್ಲ ಡೀಲ್ ಮಾಡ್ತಾರೆ. ನಮ್ಗೆ ಸ್ವಲ್ಪ ಬಜೆಟ್ ಕಡಿಮೆ ಬೇಕು ಅಂತಿತ್ತು. ಅವ್ರು ಹೇಳಿ ಸ್ವಲ್ಪ ಕಾಸ್ಟ್ಲಿ ಆಯ್ತು. ನೋಡೋಣ, ಫೈನಲಿ ಡಿಸೈಡ್ ಮಾಡ್ತೀವಿ ಹೇಗೆ ಅಂತ, ಏನು ಯಾವ ದೀಪಾವಳಿ ಕಂಬ ಅದನ್ನೆಲ್ಲ ವರಮಹಾಲಕ್ಷ್ಮಿ ಬ್ಲಾಗ್. ಸೊ ಸ್ವಾತಿ ಮನೆಗೆ ಹೋಗಿ ವರಮಹಾಲಕ್ಷ್ಮಿ ಅಷ್ಟಕ್ಕೂಮಕ್ಕೆ ಹೋಗ್ತೀನಲ್ಲ, ಅವಾಗ ತೋರಿಸ್ತೀನಿ ಯಾವ್ದು ಫೈನಲಿ ಅವ್ರು ಡಿಸೈಡ್ ಮಾಡಿದ್ರು ತಗೊಂಡ್ರು ಅಂತ. ಸೊ ಹೀಗಿತ್ತು ಇವತ್ತಿನ ಬ್ಲಾಗು. ಇಷ್ಟನ್ನ ಹೇಳ್ತಾ ಇವತ್ತಿನ ಬ್ಲಾಗ್ ನ ಎಲ್ಲಿಗೆ ಮುಗಿಸ್ತಾ ಇದೀನಿ. ಸೊ ಕೀಪ್ ವಾಚಿಂಗ್. ನಾನು ಮತ್ತೆ ಹೇಳ್ತಾ ಇದೀನಿ, ಸೊ ಎಂಟರ್ಟೈನ್ ಮಾಡ್ತಾನೆ ಇರ್ತೀನಿ ಅಂತ. ಲೈಫ್ ಅಲ್ಲಿ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ, ಸಮ್ ಟೈಮ್ಸ್ ಬ್ರೇಕ್ ಆಗತ್ತೆ, ಬಟ್ ಮರಿಬೇಡಿ ಅಂತ ಹೇಳ್ತಾ ನನ್ನನ್ನ ಹೀಗೆ ಸಾಕಷ್ಟು ಎಂಟರ್ಟೈನ್ ಮಾಡೋದಕ್ಕೆ ಇಷ್ಟಪಡ್ತೀನಿ. ನಿಮ್ಮೆಲ್ಲರಿಗೂ ನಗ್ಸಕ್ ಇಷ್ಟಪಡ್ತೀನಿ. ನಿಮ್ಮೆಲ್ಲೊಟ್ಟಿಗೆ ನಾನು ಕೂಡ ಹೆಚ್ಚಿರೋದಕ್ಕೆ ಇಷ್ಟಪಡ್ತೀನಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿ ಪ್ರೈಸ್ ಯೂಟ್ಯೂಬ್ ಚಾನಲ್. ಪ್ಲೀಸ್ ಲೈಕ್, share and subscribe to my channel. Do not forget to comment my WhatsApp number 99163377 ಎಲ್ಲರೂ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಆಲ್. ಬಾಯ್ ಬಾಯ್ ಹೇಳೆ. ಓಕೆ, ನಿಮ್ಮೆಲ್ಲರ ಒಟ್ಟಿಗೆ ಕ್ಯಾಶುವಲ್ ಬ್ಲಾಗ್ ಅಂದರೆ ಹೇಗೆ ನಾನು ದಿನ ಜಿಮ್ನಾಸ್ಟಿಕ್ಸ್ ಕ್ಲಾಸಿನ ಮಗನ ಕರ್ಕೊಂಡು ಬಂದಮೇಲೆ ಅಡುಗೆಲ್ಲ ಮಾಡಿಕೊಂಡು ಹೇಗಿರುತ್ತೆ ಆ ಡೈಲಿ ಬ್ಲಾಗ್ನ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊಂಡಿದ್ದೀನಿ. ಸೊ ಬಿಸಿ ಬಿಸಿ ಮುದ್ದೆ ಮತ್ತು ಟೊಮೊಟೊ ಗೊಜ್ಜೊಟ್ಟಿಗೆ ನಾನು ನನ್ನ ಮಗ ಇವತ್ತು ಊಟ ಮಾಡ್ತೀವಿ. ಅಷ್ಟೇ ಅಲ್ಲ, ಈ ವ್ಲಾಗಲ್ಲಿ ತಾಮ್ರದ ದೀಪಗಳ ಬಗ್ಗೆನೂ ಕೂಡ ಮಾತುಕತೆ ನಡೀತು ಅಲ್ವಾ. ಸೊ ಅದ್ರ ಬಗ್ಗೆ ಸಾಕಷ್ಟು ವಿಷಯಗಳನ್ನ ನಾನು ಸ್ವಾತಿ ಜೊತೆ ಕೂತ್ಕೊಂಡು ವ್ಲಾಗ್ ಮಾಡೋಣ ಅಂದ್ಕೊಂಡಿದ್ದೀನಿ. ಸೊ ಸಾಕಷ್ಟು ದೀಪಗಳ ವಿಡಿಯೋ, ಫೋಟೋಸ್ ಎಲ್ಲ ನಮಗೆ ನಿಮ್ಮೆಲ್ಲರೊಟ್ಟಿಗೆ ಶೇರ್ ಮಾಡ್ಕೊತೀವಿ. ಸೊ ಅದ್ರ ಪ್ರೈಸು ಕೂಡ ಶೇರ್ ಮಾಡ್ಕೊತೀನಿ. ಮತ್ತು ಎಲ್ಲಿ ಚೀಪ್ ಆ್ಯಂಡ್ ಬೆಸ್ಟಾಗಿ ಸಿಗುತ್ತೆ ಅಂತಲೂ ಕೂಡ ಹೇಳ್ತೀನಿ. ಬಟ್ ಇಲ್ಲ, ನಿಮ್ಗೆ ತೋರಿಸ್ತಿರೋದು ಪ್ಯೂರ್ ತಾಮ್ರದ ದೀಪಗಳು. ನೆಕ್ಸ್ಟ್ ವ್ಲಾಗಲ್ಲಿ ವರಮಹಾಲಕ್ಷ್ಮಿ ಹಬ್ಬದ ಬಗ್ಗೆ ಕೂಡ ಮಾತಾಡೋಣ.